ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. 100 ಜನ ವಿವಾದಿತರು, ಅದು ನಮ್ಮ ದೇಶದವರು, ಸಾಧ್ಯನಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಬರ್ಬೋದು. ನಿಜ, ದಾಖಲೆಗಳ ಪ್ರಕಾರ 100 ಜನ ಇದ್ದಾರೆ. ಹುಡುಕ್ತಾ ಹೋದರೆ ಲಕ್ಷ ಕೋಟಿ ಜನ ವಿವಾದಿತರು ನಮ್ಮ ಮುಂದೆ ಕಾಣ್ತಾರೆ. ಅಂಥ ವಿವಾದಿತರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಹಿನ್ನೆಲೆ, ಜೀವನ ಮತ್ತು ವಿವಾದ, ಈ ವಿಷಯಗಳ ಸರಣಿಯನ್ನು ಆರಂಭಿಸುತ್ತಿದ್ದೇನೆ. ವೀಕ್ಷಿಸಿ, ಹರಸಿ, ಹಾರೈಸಿ, ಹಂಚಿ. ವಿವಾದಿತರಲ್ಲಿ ಮೊದಲನೇ ಹೆಸರು ಪಾಕಿಸ್ತಾನದ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅವರದು. ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಸ್ಥಾಪಕ ಮತ್ತು ಅದರ ಪ್ರಥಮ ಗವರ್ನರ್ ಜನರಲ್. ಈ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ಹುಡುಕಿದಾಗ 1876 ಡಿಸೆಂಬರ್ 25ರಂದು ಕರಾಚಿಯಲ್ಲಿ ಜನಿಸುತ್ತಾರೆ. ತಂದೆ ಜಿನ್ನಾ ಪುಂಜಾ, ಕರಾಚಿಯ ಚಕ್ಕಳದ ವ್ಯಾಪಾರಿ. ಮೊಹಮ್ಮದ್ ಅಲಿ ಜಿನ್ನಾ ಚಿಕ್ಕ ವಯಸ್ಸಿನಲ್ಲಿಯೇ ಒಳ್ಳೆ ಪ್ರತಿಭಾವಂತರೆನಿಸಿಕೊಂಡಿದ್ದರು. ಉಚ್ಚ ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡಿಗೆ ಹೋಗಿ ಕೇವಲ 20ನೇ ವಯಸ್ಸಿನಲ್ಲಿಯೇ ನ್ಯಾಯಶಾಸ್ತ್ರ ಪಾರಂಗತರಾಗಿ ಕರಾಚಿ ಮತ್ತು ಮುಂಬೈ ಪಟ್ಟಣಗಳಲ್ಲಿ ನ್ಯಾಯವಾದಿಯಾಗಿ ಪ್ರಸಿದ್ಧಿ ಹೊಂದಿದಂಥವರು. ಈ ಸಂದರ್ಭದಲ್ಲಿ ದಾದಾಬಾಯಿ ನವರೋಜಿ, ಗೋಖಲೆ ಇವರ ಪ್ರಭಾವಕ್ಕೆ ಒಳಗಾದ ಜಿನ್ನಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೂಲಕ ಹಿಂದೂ ಮುಸ್ಲಿಂ ಐಕ್ಯಮತದ ಆಧಾರದ ಮೇಲೆ ಭಾರತೀಯರನ್ನು ಸ್ವಾತಂತ್ರ್ಯಗೊಳಿಸಬೇಕೆಂದು ಶ್ರಮಿಸಿದರು. ಡಾಕ್ಟರ್ ಅನಿ ಬೆಸೆಂಟರ ಹೋಮ್ ರೂಲ್ ಚಳವಳಿಯಲ್ಲಿ ಲೋಕಮಾನ್ಯ ತಿಲಕರ ಮತ್ತು ಮಹಾತ್ಮ ಗಾಂಧಿಯವರೊಡನೆ ಕೂಡಿ ಕೆಲಸ ಮಾಡಿದರು. ಜಿನ್ನಾ 1913ರಲ್ಲೇ ಮುಸ್ಲಿಂ ಲೀಗಿನ ಸದಸ್ಯರಾಗಿದ್ದರೂ ಭಾರತ ರಾಷ್ಟ್ರೀಯತ್ವಕ್ಕೆ ಧಕ್ಕೆ ಬರುವ ಕ್ರಮಗಳಿಗೆ ಒಪ್ಪಿರಲಿಲ್ಲ. ಸ್ವತಂತ್ರ ಭಾರತದ ಸಂಸದೀಯ ಸಂವಿಧಾನದಲ್ಲಿ ಮುಸ್ಲಿಮರು ತಮ್ಮ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಂಡು ಬಾಳಲು ಸಾಧ್ಯವೆಂದು ನಂಬಿದಂಥ ವ್ಯಕ್ತಿ. ಅವರು 1919ರಲ್ಲಿ ರೌಲತ್ ಕರಾಳ ಶಾಸನವನ್ನು ಖಂಡಿಸಿದ್ದರಲ್ಲದೆ ಪಂಜಾಬಿನ ಅತ್ಯಾಚಾರದ ಬಗೆಗೂ ಖಿಲಾಫತ್ತಿನ ವಿಷಯದಲ್ಲಿಯೂ ಬ್ರಿಟಿಷ್ ಸರ್ಕಾರವನ್ನು ಟೀಕಿಸಿದ್ದರು. 1920ರಲ್ಲಿ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸಿನ ಅದ್ವಿತೀಯ ನಾಯಕರಾದ ಮೇಲೆ ಜಿನ್ನಾ ತಮ್ಮ ಧೋರಣೆಯನ್ನು ಬದಲಾಯಿಸಿಕೊಂಡರು. ಗಾಂಧಿ ಆರಂಭಿಸಿದ ಸತ್ಯ ಅಹಿಂಸಾ ಪ್ರಧಾನ ಅಸಹಕಾರ ಆಂದೋಲನ ಅವರಿಗೆ ಹಿಡಿಸಲಿಲ್ಲ. ಅವರ ಪಾಲಿಗೆ ಗಾಂಧಿ ಒಬ್ಬ ಸರ್ವಾಧಿಕಾರಿಯಂತೆ ಕಂಡುಬಂದರು. ಅಲ್ಲಿಂದ ಮುಂದೆ ಅವರು ಕಾಂಗ್ರೆಸ್ಸಿನಿಂದ ಕ್ರಮಕ್ರಮವಾಗಿ ದೂರವಾದರು. ಹಿಂದೂ ಮುಸ್ಲಿಂ ಐಕ್ಯಮತವನ್ನು ಬಿಡದೆ ಪ್ರತಿಪಾದಿಸಿದರು. ಅವರು ಕೇಂದ್ರ ವಿಧಾನಸಭೆಯ ಸದಸ್ಯರಾದಾಗಲೂ ಮುಸ್ಲಿಂ ಲೀಗಿನ ಧೋರಣೆಯನ್ನು ಒಪ್ಪದೇ ಇದ್ದರು. 1930ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಸೂಚಿಸಿದ ಪಾಕಿಸ್ತಾನದ ಪ್ರತ್ಯೇಕ ರಾಷ್ಟ್ರ ಕಲ್ಪನೆ ಅವರಿಗೆ ಸರಿ ಅನಿಸಿರಲಿಲ್ಲ. 1932ರಲ್ಲಿ ಲಂಡನ್ನಿನಲ್ಲಿ ನಡೆದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ ಮೇಲೆ ಭಾರತದ ರಾಜಕಾರಣದಿಂದಲೇ ನಿರ್ಗಮಿಸಿ ಲಂಡನ್ನಿನಲ್ಲಿ
ನೆಲೆಸಲು ನಿರ್ಧಾರ ಮಾಡಿ ಸ್ವಲ್ಪ ಸಮಯ ಅಲ್ಲೇ ಇದ್ದರು. 1935ರ ಭಾರತ ಸರ್ಕಾರದ ಅಧಿನಿಯಮದ ಪ್ರಕಾರ ಪ್ರಾಂತೀಯ ಸ್ವಾಯತ್ತೆಯ ಆಧಾರದ ಮೇಲೆ ಚುನಾವಣೆಗಳು ನಡೆದಾಗ ಜಿನ್ನಾ ಭಾರತಕ್ಕೆ ಹಿಂದಿರುಗಿ ಬಂದರು. ಮುಸ್ಲಿಂ ಲೀಗ್ನ ನಾಯಕತ್ವವನ್ನು ವಹಿಸಿಕೊಂಡು ರಾಜಕೀಯದಲ್ಲಿ ಭಾಗವಹಿಸಿದರು. ಚುನಾವಣೆಯು ಫಲಿತಾಂಶವಾಗಿ 7 ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದದ್ದು ಹಿಂದೂ ಪ್ರಭುತ್ವ ಸ್ಥಾಪನೆಗೆ ನಾಂದಿ ಎಂದು ಜಿನ್ನಾ ಅವರಿಗೆ ಭಾಸವಾಯಿತು. ಅಂದಿನಿಂದ ಅವರು ಮುಸ್ಲಿಂ ಲೀಗಿನ ನಿಲುವನ್ನು ಸಮರ್ಥಿಸಿಕೊಂಡರು. ಜೊತೆಗೆ ಗಾಂಧಿ ಮತ್ತು ನೆಹರು ಅವರ ನಿಲುವುಗಳು ಇದಕ್ಕೆ ಪೂರಕವಾಗಿದ್ದವು. ಏಕೆಂದರೆ ಗಾಂಧೀಜಿಯವರು ನೆಹರು ಅವರ ಪರವಾಗಿದ್ದರು. ಹಾಗಿದ್ದ ಮೇಲೆ ನಾನು ಭಾರತ ದೇಶದಲ್ಲಿ ಯಾವ ರೀತಿ ಇರಬೇಕು, ನನಗೆ ಯಾವ ರೀತಿಯ ಅಧಿಕಾರ ಸಿಗುತ್ತೆ ಅನ್ನುವ ಭಾವನೆ ಅವರಿಗೆ ಕಾಡಲು ಆರಂಭಿಸಿತು. ಆಗ ಜಿನ್ನಾ ಅವರು ಭಾರತ 2 ಭಾಗ ಆಗಬೇಕು, ಪಾಕಿಸ್ತಾನಕ್ಕೆ ನಾನು ಮೊದಲ ಅಧ್ಯಕ್ಷ ಆಗಬೇಕು ಅನ್ನುವ ಯೋಚನೆ ಅವರಲ್ಲಿ ಬಂದ ನಂತರ ಅವರು ಪಾಕಿಸ್ತಾನದ ಪ್ರತ್ಯೇಕ ರಾಷ್ಟ್ರವಾದವನ್ನು ಉಗ್ರವಾಗಿ ಪ್ರತಿಪಾದಿಸಲು ಆರಂಭಿಸಿದರು. 1940ರಲ್ಲಿ ಅವರು ಮುಸ್ಲಿಂ ಲೀಗಿನ ಅಧ್ಯಕ್ಷರಾಗಿ ಚುನಾಯಿತರಾದರು. ಆ ವರ್ಷ ಲಾಹೋರ್ನಲ್ಲಿ ನಡೆದ ಲೀಗ್ ಅಧಿವೇಶನದಲ್ಲಿ ಪಾಕಿಸ್ತಾನ್ ರಾಷ್ಟ್ರ ವೇದಿಕೆಯ ನಿರ್ಣಯ ಅಂಗೀಕೃತವಾಯಿತು. 7 ವರ್ಷಗಳ ಕಾಲ ಅವರು ಮುಸ್ಲಿಂ ಲೀಗಿನ ಏಕೈಕ ನಾಯಕರಾಗಿ ಮುಂದುವರಿದರು. ಮುಂದಿನ ಸಂಚಿಕೆಯಲ್ಲಿ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರ ವಹಿಸಿಕೊಂಡರು. ಅದನಂತರ ಏನಾಯಿತು ಅನ್ನುವ ವಿಷಯ ಹೇಳುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ